ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದದಿಂದ ನೀವು ಅನೇಕ ರೀತಿಯ ವಿಚಾರಗಳಲ್ಲಿ ಹೀಲ್ ಆಗ್ತಾ ಇದ್ದೀರಾ. ಅದೇ ಭರವಸೆಯೊಂದಿಗೆ ಬಾಬಾರವರನ್ನು ಹಾಗೆ ನೀವು ನಂಬಿದ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ನ ನೋಡಿ. ಖಂಡಿತವಾಗಿಯೂ ಈಗಿನ ಎನರ್ಜಿಗೆ ಈ ರೀಡಿಂಗ್ ಕನೆಕ್ಟ್ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಈ ರೀಡಿಂಗ್ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ನಾನು ಕಾರ್ಡನ್ನು ಶಫಲ್ ಮಾಡಬೇಕಾದ್ರೆ ಆಕಸ್ಮಿಕವಾಗಿ ನನ್ನ ಕೈಯಿಂದ ಕಾರ್ಡ್ ಏನಾದರೂ ಅನಿರೀಕ್ಷಿತವಾಗಿ ಜಾರಿ ಬಿತ್ತು ಅಂದರೆ ಖಂಡಿತ ಅದರಲ್ಲಿ ಆ ದಿನದ ಒಂದು ನಿಮಗೆ ಬೇಕಾದ ಮೆಸೇಜೇ ಇರುತ್ತೆ. ಅದೇ ರೀತಿ ಒಂದು ಕಾರ್ಡ್ ಕೆಳಗಡೆ ಬಿದ್ದಿತ್ತು, ಅದನ್ನು ನಾನು ಎತ್ತಿ ನಿಮ್ಮ ಎದುರಿಗೆ ಇಟ್ಟಿದ್ದೀನಿ. ಅದರಲ್ಲಿ ಬರ್ತಾ ಇರುವ ಒಂದು ಮೆಸೇಜ್ ಭಕ್ತಿ ಯೋಗ. ಈಗ ನೀವು ನಿಮ್ಮ ಜೀವನದಲ್ಲಿ ಸಿದ್ಧಿಸ್ಕೊಳ್ತಾ ಇರೋದು ಅದೇ ಯೋಗದಲ್ಲಿ ಇದ್ದೀರಾ. ಆ ಯೋಗ ನಿಮಗೆ ಒಂದು ಸೆಲೆಬ್ರೇಟ್ ಮಾಡುವ ಅವಕಾಶವನ್ನು, ಜೀವನದಲ್ಲಿ ಏನನ್ನಾದರೂ ಒಂದು ಪಡ್ಕೊಳ್ಳುವ ಅವಕಾಶವನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಎರಡನೇ ಕಾರ್ಡ್ ಹೇಳ್ತಾ ಇದೆ ಸಾಯಿ ಕೃಪೆ. ಮೂರನೇ ಕಾರ್ಡಿನ ಮೆಸೇಜ್ ಆಗಿದೆ ಸಾಯಿ ಕೃಪೆ. ಅಂದರೆ ಸಾಯಿ ಕೃಪೆ ನಿಮ್ಮ ಮೇಲೆ ಅನಂತವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮ್ಮ ಒಂದು ಬಾಬಾರವರ ಕನೆಕ್ಷನ್ ಏನಿದೆಯಲ್ಲ ಅದು ಈ ಜನ್ಮದಲ್ಲ, ಜನ್ಮಗಳದ್ದು. ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ಮಾಡಿರುವ ಒಂದು ಸುಕೃತ ಪುಣ್ಯ, ನೀವು ಬಾಬಾರವರ ಭಕ್ತರಾಗಿದ್ರಿ, ಗುರುವಿನ ಆರಾಧನೆಯನ್ನು ಮಾಡ್ತಾ ಇದ್ರಿ, ಒಂದು ಒಳ್ಳೆಯ ಕರ್ಮಗಳನ್ನು ನೀವು ಮಾಡಿದ್ದೀರಾ. ಅದು ದಯೆ ಆಗಿರ್ಬೋದು, ದಾನ ಆಗಿರ್ಬೋದು, ಹಾಗೆ ಯಾರದ್ದೋ ಮೇಲೆ ಕರುಣೆ ತೋರಿಸಿರೋದು, ಪ್ರೇಮ ತೋರಿಸಿದ್ದಾಗಿರ್ಬೋದು, ಸೇವೆ ಮಾಡಿದ್ದಾಗಿರ್ಬೋದು. ಒಟ್ಟಾರೆಯಾಗಿ ನಿಮ್ಮ ಜೀವನದ ಹಿಂದಿನ ಒಂದು ಸುಕೃತ ಪುಣ್ಯ ಈ ಸಮಯದಲ್ಲಿ ಬಾಬಾ ನಿಮಗೆ ಕನೆಕ್ಟ್ ಆಗುವ ಹಾಗೆ ಮಾಡಿದೆ. ಅಂದರೆ ಅವರು ನಿಮ್ಮನ್ನು ಅವರ ಒಂದು ಆಯ್ಕೆಯನ್ನು ಹಾಕ್ಸಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಒಂದು ಪ್ರಾರಬ್ಧ ಕರ್ಮದ ಅನುಸಾರವಾಗಿ, ಅಂದರೆ ಸಂಚಿತ ಕರ್ಮದ ಅನುಸಾರವಾಗಿ ಹಿಂದೆ, ಅಂದರೆ ಕೆಲವು ಮನುಷ್ಯರು ಅಂದಮೇಲೆ ತಪ್ಪುಗಳಾಗೋದು ಸಹಜ ಅಲ್ಲ. ಅದೇ ರೀತಿ ನೀವು ಯಾರಿಗೋ ನೋವು ಕೊಟ್ಟದ್ದಾಗಿರ್ಬೋದು, ಇಲ್ಲ ಅನಿವಾರ್ಯ ಕಾರಣದಿಂದ ಯಾರಿಂದ ಏನಾದರೂ ಕಿತ್ಕೊಂಡಿದ್ದಾಗಿರ್ಬೋದು, ಎಲ್ಲೋ ಒಂದು ಸಣ್ಣ ಮೋಸ ಮಾಡಿದ್ದಾಗಿರ್ಬೋದು, ಇವೆಲ್ಲವೂ ಒಂದು ಸಂಚಿತ ಕರ್ಮದಲ್ಲಿ ಹೋಗಿ ಸೇರಿಕೊಂಡಿರ್ತವೆ. ಅದೇ ಕರ್ಮದ ಫಲವನ್ನು ನೀವೀಗ ವಾಸ್ತವವಾಗಿ ಒಂದು ಕಷ್ಟ, ಒಂದು ಮೋಸ, ಒಂದು ದುಃಖದ ರೂಪದಲ್ಲಿ ಅನುಭವಿಸ್ತಾ ಇರ್ತೀರ. ಆದರೆ ನಿಮ್ಮ ಒಂದು ಸುಕೃತ ಪುಣ್ಯದ ರೂಪದಲ್ಲಿ ಗುರು ನಿಮಗೆ ಕನೆಕ್ಟ್ ಆಗಿರೋದ್ರಿಂದ ಆ ಸೇವೆಗಳ ಮೂಲಕ ಇಲ್ಲಿ ನಿಮ್ಮನ್ನು ರಕ್ಷಿಸಲಿಕ್ಕೆ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ, ಹುಡುಕಿ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅದೇ ಪ್ರಕಾರ ಯಾರೋ ಬಂದು ಬಾಬಾರವರ ಮೂರ್ತಿಯನ್ನು ಕೊಟ್ಟರು, ನಾನು ಹಿಂದೆ ಬಾಬಾರವರ ಭಕ್ತ ಆಗಿರಲಿಲ್ಲ, ಆದರೆ ಈಗ ಆಗಿದ್ದೀನಿ, ನಾನು ಶಿರ್ಡಿಗೆ ಹೋಗಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ, ಆದರೆ ಬಾಬಾರವರು ನನ್ನನ್ನು ಕರೆಸ್ಕೊಂಡ್ರು, ಆಕಸ್ಮಿಕವಾಗಿ ಯಾರದ್ದೋ ಮೂಲಕ ಹೋಗುವ ಅವಕಾಶ ಸಿಕ್ತು. ಇಲ್ಲಿ ನೋಡಿ, ನಾವು ಎಷ್ಟೇ ಪ್ರಯತ್ನ ಪಡ್ತಾ ಇರ್ತೀವಿ, ಒಂದೊಂದು ಸಾರಿ ನಾವು ಶಿರ್ಡಿಗೆ ಹೋಗಬೇಕು ಅಂತೇಳಿ, ಆದರೆ ಬಾಬಾರವರ ಇಚ್ಛೆ ಇಲ್ಲದೆ ಅಲ್ಲಿಗೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ, ಅಲ್ಲಿಂದ ಮರಳಿ ಬರಲಿಕ್ಕೂ ಕೂಡ ಅವರ ಅಪ್ಪಣೆ ಆಗಬೇಕು, ಆಗ ಮಾತ್ರ ಅದು ಬರಲಿಕ್ಕೆ ಸಾಧ್ಯ ಆಗತ್ತೆ. ಆ ರೀತಿ ಅನುಭವಗಳು ತುಂಬಾ ಆಗಿದ್ದಾವೆ ಅಲ್ವಾ, ನಿಮ್ಮ ಜೀವನದಲ್ಲೂ ಕೂಡ ಆಗಿದ್ದಾವೆ. ಅದೇ ರೀತಿ ಹಣ ಇದೆ ಅಂದ ಮಾತ್ರಕ್ಕೆ ನಾವು ಅಲ್ಲಿಗೆ ಹೋಗ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಬಾಬಾರವರೇ ಅವರ ಒಂದು ಸಚ್ಚರಿತ್ರೆಯ ಒಂದು ಭಾಗದಲ್ಲಿ ಹೇಳಿದರೆ, ನಾನು ನಿನ್ನನ್ನು ನೋಡಬೇಕು ಅಂತೇಳಿ ಅನಿಸಿದರೆ ಖಂಡಿತವಾಗಿ ನನ್ನ ಸಮಾಧಿಯ ಮಂದಿರಕ್ಕೆ ನಿನ್ನನ್ನು ಗುಬ್ಬಿಯ ಕಾಲಿಗೆ ದಾರ ಕಟ್ಟಿ ಎಳೆಯುವಂತೆ ನನ್ನ ಕಡೆ ನಿನ್ನನ್ನು ಸೆಳ್ಕೊಳ್ತೀನಿ. ಆ ರೀತಿ ನೀನು ಸ್ವಚ್ಛಂದವಾಗಿ ಹಾರಿ ಬರ್ಬೋದು. ಆದರೆ ಅಲ್ಲಿಯವರೆಗೂ ನಿನ್ನ ಒಂದು ಇಲ್ಲಿಯ ಒಂದು ಋಣ ಸಿಗುವವರೆಗೂ, ಇಲ್ಲಿ ಬರುವ ಒಂದು ಋಣ ನಿನಗೆ ಆಗುವವರೆಗೂ, ಕನೆಕ್ಟ್ ಆಗುವವರೆಗೂ ನಾನೇ ಬಂದು ನಿನ್ನನ್ನು ಸಂಪರ್ಕ ಮಾಡ್ತೀನಿ. ಅದು ಕನಸುಗಳ ಥ್ರೂ ಆಗಿರ್ಬೋದು, ಹಾಗೆ ಯಾರದ್ದೋ ಮೂಲಕ ಈ ರೀತಿಯಾಗಿ ವಿಗ್ರಹ ಸಿಕ್ಕಿದ್ದಾಗಿರ್ಬೋದು, ಪುಸ್ತಕ ಸಿಕ್ಕಿದ್ದಾಗಿರ್ಬೋದು, ಇಲ್ಲ ಅವರ ಹೆಸರನ್ನು ಕೇಳೋದಾಗಿರ್ಬೋದು, ಇಲ್ಲ ಅವರನ್ನು ನೋಡುವ ಭಾಗ್ಯ ಆಗಿರ್ಬೋದು, ಪಕ್ಕದ ಮನೆಯವ್ರ ಮೂಲಕ ಆಗಿರ್ಬೋದು, ಇಲ್ಲ ಯಾರದೋ ಒಂದು ಸ್ನೇಹಿತರ ಮೂಲಕ ಆಗಿರ್ಬೋದು, ನಿಮಗೆ ಬಾಬಾರವರ ಪರಿಚಯ ಆಗಿ ಈಗ ನೀವು ಬಾಬಾರವರನ್ನು ನಂಬಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೀರಾ. ಇದೆಲ್ಲದಕ್ಕೂ ಕೂಡ ನಿಮ್ಮ ಒಂದು ಸಂಚಿತ ಕರ್ಮದಲ್ಲಿರುವ ಸುಕೃತ ಪುಣ್ಯದ ಬ್ಯಾಲೆನ್ಸನ್ನು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಸಂಚಿತ ಕರ್ಮ ಅಂದರೆ ಅಲ್ಲಿ ಪುಣ್ಯವನ್ನು ಕೂಡ ನೀವು ಜಮಾ ಮಾಡಿರ್ತೀರಾ, ಹಾಗೆ ನಿಮ್ಮ ಒಂದು ಕೆಟ್ಟ ಒಂದು ಬ್ಯಾಡ್ ಬ್ಲಾಕೇಜ್ಗಳನ್ನು ಕೂಡ ಅಲ್ಲೇ ಜಮೆ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಯಾರಿಗೋ ನೋವು ಕೊಟ್ಟಿದ್ದೀರಾ ಅಂದರೆ ಅದು ಕೂಡ ಅಲ್ಲೇ ಹೋಗಿ ಇರುತ್ತೆ, ಹಾಗೆ ಯಾರಿಗೋ ಒಳ್ಳೆಯದನ್ನು ಮಾಡಿದ್ದೀರಾ ಅಂದರೆ ಆ ಪುಣ್ಯ ಕೂಡ ಅಲ್ಲೇ ಇರುತ್ತೆ. ಒಟ್ಟಾರೆಯಾಗಿ ನಿಮಗೆ ಸಮಯಕ್ಕೆ ಸರಿಯಾಗಿ ಆ ಕರ್ಮಗಳು ನಿಮಗೆ ಸಿಗ್ತಾ ಹೋಗ್ತವೆ. ಕೆಲವೊಂದು ಸಾರಿ ಪಾಠ ಕಲಿಯುವ ರೂಪದಲ್ಲಿ, ಇಲ್ಲ ನೀವು ಯಾರಿಗೋ ನೋವು ಕೊಟ್ಟಿದ್ದೀರಿ ಅಂದರೆ ಆ ನೋವನ್ನು ನಿಮಗೆ ಯಾರೋ ಕೊಡುವ ಮೂಲಕ ನಿಮ್ಮ ಜೀವನಕ್ಕೆ ಬರೋದಾಗಿರ್ಬೋದು, ಇಲ್ಲ ಒಂದು ವಂಚನೆ ಆಗಿರ್ಬೋದು. ಈ ರೀತಿ ಆ ಪ್ರಾರಬ್ಧ ಕರ್ಮ ಅನ್ನೋದು ನೀವು ಅದನ್ನು ಅನುಭವಿಸುವ ಹಾಗೆ ಮಾಡುತ್ತೆ. ಅಂದರೆ ಅದೂ ಕೂಡ, ಆ ಕರ್ಮವೂ ಕೂಡ ನಿಮ್ಮ ಒಳಿತಿಗಾಗಿಯೇ ಇಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿರುತ್ತೆ. ಅಂದರೆ ನೀವು ಆ ಕರ್ಮವನ್ನು ಕಳ್ಕೊಂಡು ಬಿಡಬೇಕು, ಅದನ್ನು ಇಟ್ಕೊಂಡು ಮುಂದೆ ಜನ್ಮಗಳವರೆಗೂ ನೀವು ಪಯಣಿಸೋದು ಬೇಡ ಅನ್ನೋದು ಉದ್ದೇಶ ಆಗಿರುತ್ತೆ. ಹಾಗಾಗಿ ಅದನ್ನು ಯಾವುದೋ ಒಂದು ನೋವಿನ ರೂಪದಲ್ಲಿ ಅದನ್ನು ಕೊಡ್ತಾರೆ. ಆದರೆ ಈ ಅರಿವಿಲ್ಲದೆ ಕೆಲವೊಂದು ಸಾರಿ ಭಗವಂತನನ್ನು ಎಷ್ಟು ಪೂಜೆ ಮಾಡಿದೆ, ಎಷ್ಟೆಲ್ಲ ಪುಣ್ಯದ ಕೆಲಸ ಮಾಡಿದರೂ ಕೂಡ ಯಾಕಿಷ್ಟು ನೋವು, ಯಾಕಿಷ್ಟು ನನಗೆ ಸಮಸ್ಯೆಗಳು ಅಂತ ಹೇಳಿ ನೀವು ಕೇಳ್ತಿರಲ್ಲ, ಅದಕ್ಕೆ ಉತ್ತರ ನಿಮ್ಮ ಪ್ರಶ್ನೆಗೆ ಇದೇ ಆಗಿದೆ ಸ್ನೇಹಿತರೆ. ಹಾಗಾಗಿ
ಇಲ್ಲಿ ಕೆಲವು ಒತ್ತಡಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಸಂಬಂಧಗಳ ಮೂಲಕ ಕೆಲವು ನೋವು ಸಿಗ್ತಾ ಇರ್ಬೋದು, ಇಲ್ಲ ಗಂಡನಿಗೆ ತಕ್ಕದಾದ ಹೆಂಡತಿ ಸಿಗದೇ ಇರ್ಬೋದು, ಹೆಂಡತಿಗೆ ತಕ್ಕದಾದ ಗಂಡ ಸಿಗದೇ ಇರ್ಬೋದು, ಇಲ್ಲ ಗಂಡ ಹೆಂಡತಿ ಒಳ್ಳೆಯವರಾಗಿರ್ತಾರೆ, ಮಕ್ಕಳು ಸರಿಯಾಗಿರೋದಿಲ್ಲ. ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಕರ್ಮದ ಬಂಧನದಲ್ಲಿ ನಿಮ್ಮನ್ನು ಸಿಕ್ಕಿಸಿ ನೀವು ಪಾಠ ಕಲಿಬೇಕು. ಆ ನೋವನ್ನು, ಯಾರಿಗೆ ನೋವನ್ನು ಕೊಟ್ಟು ಬಂದಿರ್ತಾರಲ್ಲ ಆ ನೋವನ್ನು ಇಲ್ಲಿ ಕಳ್ಕೊಳ್ಬೇಕು. ಅಂದರೆ ಪಶ್ಚಾತ್ತಾಪ ಪಡಬೇಕು. ಯಾಕಿಷ್ಟು ನೋವು, ನಾನೇನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬಿಡು ಗುರುವೆ ಅನ್ನೋ ರೀತಿಯಲ್ಲಿ ನೀವು ಅವರ ಶರಣದಲ್ಲಿ ಹೋದಾಗ ಖಂಡಿತವಾಗಿ ನಿಮಗೆ ರಕ್ಷಣೆಯೂ ಸಿಗುತ್ತೆ, ಕ್ಷಮೆನೂ ಸಿಗುತ್ತೆ. ಹಾಗೆ ಅದು ಅಲ್ಲೇ ಬಿಡುಗಡೆ ಆಗುತ್ತೆ. ಆ ಒಂದು ಬ್ಲಾಕೇಜ್ಗಳು ರಿಮೂವ್ ಆಗಿಬಿಡ್ತವೆ. ಅಂದರೆ ಕಳ್ಕೊಳ್ಳೋವರೆಗೂ ಇಲ್ಲಿ ಆ ಕರ್ಮ ನಿಮ್ಮನ್ನು ಬೆನ್ನು ಹತ್ತಿಯೇ ತೀರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ಗುರುವಿನ ರಕ್ಷಣೆಯಲ್ಲಿ ನೀವು ಇರೋದ್ರಿಂದ ನೀವು ಅದನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಗಟ್ಟಿ ಮನಸ್ಸು ಮಾಡಿಬಿಡಿ, ಧೈರ್ಯವಾಗಿ ಬಂದದ್ದನ್ನು ಎದುರಿಸಿ. ಹಾಗೆ ನೀವು ಅದರಲ್ಲಿ ಒಳ್ಳೆಯ ರೀತಿ ಪರಿವರ್ತನೆಯನ್ನು ತಂದ್ಕೊಳ್ಬೋದು. ಗುರುವಿನ ಶರಣದಲ್ಲಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಶರಣಾಗಿದ್ದಾಗ ನಿಮ್ಮ ಭಾರವನ್ನು ಅವರು ಭರಿಸ್ತಾರೆ. ಇದನ್ನು ಕೂಡ ಅವರು ಅವರ 11 ವಚನಗಳಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಎಂಥದ್ದೇ ಪಾಪ ಇರಲಿ, ಬಾಬಾ ನನ್ನಿಂದ ಆಗೋದಿಲ್ಲ, ನಾನು ತಪ್ಪು ಮಾಡಿರ್ಬೋದು, ಅದು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಗಿರ್ಬೋದು, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳಲು ನನಗೆ ದಾರಿ ಮಾಡಿಕೊಡಿ ಅನ್ನೋ ರೀತಿಯಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮನ್ನು, ನಿಮ್ಮ ವಿಚಾರಗಳನ್ನು ಅವರ ಪಾದಗಳಲ್ಲಿ ಸೆರೆಂಡರ್ ಹಾಕ್ಸಿದ್ರೆ ಖಂಡಿತವಾಗಿಯೂ ಆ ದಯಾಮಯ, ಆ ಕರುಣಾಮಯ, ಆ ಪ್ರೇಮಮಯಿ ಸಾಯಿ ನಿಮ್ಮನ್ನು ರಕ್ಷಿಸದೇ ಇರಲಾರರ. ಯೋಚಿಸಿ ನೋಡಿ ಅಲ್ವಾ. ಹಾಗೆ ಇಲ್ಲಿ ನಿಮಗೇನೋ ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ರೋಡಲ್ಲಿ ಹೋಗಬೇಕಾದ್ರೆ ಒಂದು 10,000 ಸಿಕ್ತು, ಯಾರೂ ಇಲ್ಲ ಸುತ್ತಮುತ್ತ, ಸಿಕ್ಕಿದೆ. ಅದೂ ಕೂಡ ನಿಮ್ಮ ಸುಕೃತ ಪುಣ್ಯ, ಅಂದರೆ ಸಂಚಿತ ಕರ್ಮದಲ್ಲಿರುವ ಒಂದು ಬ್ಯಾಲೆನ್ಸನ್ನೇ ತೋರಿಸುತ್ತೆ. ಅಂದರೆ ಆ 10,000 ನಿಮ್ಮಿಂದ ಯಾರಿಗೋ ಸೇವೆಯ ರೂಪದಲ್ಲಿ ಹಿಂದೆ ಕೊಟ್ಟಿದ್ರಿ ನೀವು, ಅದು ಈ ಜನ್ಮದಲ್ಲಿ ನಿಮಗೆ ಒಂದು ಅಗತ್ಯದ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಅದು ನಿಮಗೆ ಸಿಕ್ಕಿರುತ್ತೆ. ಆ ಸಮಯ ನಿಮ್ಗೆ ಆ 10,000 ಸಿಕ್ಕಿದ್ದಾಗಿರ್ಬೋದು, ಇಲ್ಲ ಯಾರದ್ದೋ ಒಂದು ಅನಿರೀಕ್ಷಿತ ಸಹಾಯ, ಎಲ್ಲೋ ಹೋಗಿರ್ತೀರ, ಅಲ್ಲಿ ಯಾರೂ ಅಂತ ನಿಮಗೆ ಯಾರೂ ಪರಿಚಯ ಇರೋದಿಲ್ಲ, ಅಂಥ ಸಮಯದಲ್ಲಿ ಅಲ್ಲಿಂದ ನಿಮ್ಗೆ ಯಾರದ್ದಾದರೂ ಒಂದು ಸಹಾಯ ಸಿಕ್ತು. ಬಸ್ ಹತ್ತಿದ್ದೀರಾ, ಕೈಯಲ್ಲಿ ದುಡ್ಡಿಲ್ಲ, ಏನೋ ಒಂದು ಕಷ್ಟ, ಇಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ನಾನು ನಿಮಗೆ ಟಿಕೆಟ್ ಮಾಡಿಸ್ಕೊಡ್ತೀನಿ ಅಂದರು ಅಂತ ಹೇಳಿ, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನೀವು ಬಿದ್ದಿದ್ದೀರಾ, ಎತ್ತೋರು ಗತಿ ಇಲ್ಲ, ನನಗೆ ಯಾಕೆ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಅದರಲ್ಲೇ ಒಬ್ಬರು ಬಂದು ಬನ್ನಿ ನಿಮ್ಮ ಮನೆಯಲ್ಲಿ ಏನಾಯಿತು, ಯಾಕೆ ಬಿದ್ದಿದ್ದೀರಾ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಭರವಸೆ ನೀಡಿ ನಿಮ್ಮನ್ನು ಮನೆ ತಲುಪಿಸ್ತಾರೆ. ಇವೆಲ್ಲವೂ ಕೂಡ ನಿಮ್ಮ ಒಂದು ಸುಕೃತ, ಅಂದರೆ ಸಂಚಿತ ಕರ್ಮದ ಬ್ಯಾಲೆನ್ಸೇ ಆಗಿರುತ್ತೆ. ಅಂದರೆ ಇಲ್ಲಿ ನೀವು ಏನು ಕೊಟ್ಟಿರ್ತೀರೋ ಅದು ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ. ಅಂದರೆ ಈ ಸಮಯದಲ್ಲಿ ನಿಮ್ಗೆ ಏನೋ ಒಂದು ದುಃಖ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂದರೆ ಅದನ್ನು ಕಳ್ಕೊಳ್ಳೋಕ್ಕೆ ನೀವು ಇಲ್ಲಿ ಕೂಡಬೇಕಾಗಿರೋದು ಇದೆ: ದಾನ, ಧರ್ಮ, ಸೇವೆ, ಪ್ರೇಮ, ಕರುಣೆ, ದಯೆ ಅನ್ನೋದನ್ನು. ಹಾಗೆ ಗುರು ಹಿರಿಯರಲ್ಲಿ ವಿಶ್ವಾಸ, ಒಂದು ನಮ್ರತಾ ಭಾವ, ಹಾಗೆ ತಂದೆ ತಾಯಿಯ ಮೇಲೆ ಪ್ರೀತಿ, ಒಂದು ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಅಂದರೆ ಯಾವ ರೀತಿ ಅಂದರೆ ಕೃತಜ್ಞತರಾಗಿರಬೇಕು. ಆ ತಂದೆ ತಾಯಿ ನಮ್ಮ ಹುಟ್ಟಿಗೆ ಕಾರಣರಾಗಿದ್ದಾರೆ, ನನಗೆ ಮತ್ತೊಂದು ಜನ್ಮ ಬರಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ, ಆ ಒಂದು ಸಹಾಯದಿಂದ ನಾನಿಲ್ಲಿ ಕೆಟ್ಟದನ್ನು ಕಳ್ಕೊಳ್ಳೋಕ್ಕೆ ದಾರಿಯಾಗಿದೆ, ಹಾಗೆ ಒಳ್ಳೆಯದನ್ನು ಮತ್ತೆ ಕೂಡ್ಕೊಳ್ಳೋಕ್ಕೆ ದಾರಿ ಆಗಿದೆ ಅನ್ನೋ ರೀತಿಲಿ ನೀವು ಯೋಚಿಸ್ಬೇಕು. ಆಗ ನೋಡಿ ನಿಮ್ಮ ಜೀವನದಲ್ಲಿ ಚಮತ್ಕಾರ ಖಂಡಿತ ಆಗ್ತಾ ಹೋಗುತ್ತೆ. ನೀವು ಯಾವುದನ್ನು ಬಯಸ್ತಿರೋ ಅದು ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮನೆಯಲ್ಲೇ ಇರುವ ತಂದೆ ತಾಯಿ ದೇವರು ಅಲ್ವಾ. ಹಾಗಾಗಿ ಅವರ ಮನಸ್ಸಿಗೆ ನೋವು ಮಾಡಿದರೆ, ಇಲ್ಲ ಅವರನ್ನು ನಾನು ಯಾಕೆ ನೋಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಕಡೆಗಣಿಸಿದರೆ ಖಂಡಿತ ಅದು ಮತ್ತೆ ಕರ್ಮದ ರೂಪದಲ್ಲಿ ನಿಮ್ಮನ್ನು ಕಾಡತ್ತೆ. ಈ ಜನ್ಮದಲ್ಲೇ ಆಗಿರ್ಬೋದು, ಇಲ್ಲ ಮುಂದಿನ ಜನ್ಮದಲ್ಲೇ ಆಗಿರ್ಬೋದು, ಖಂಡಿತ ಕಾಡತ್ತೆ. ಯಾಕಂದರೆ ಉಂಡವರು ಹರಿಸೋದು ಬೇಡ, ನೊಂದವರು ಶಪಿಸೋದು ಬೇಡ, ಅದು ತಾನಾಗಿ ಅದರ ಒಂದು ಎನರ್ಜಿಯನ್ನು ನಿಮಗೆ ಕನೆಕ್ಟ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನಿಮ್ಮ ಉದ್ದೇಶಗಳು ಒಂದು ಬಲವಾದ ತಿರುವಿನೊಂದಿಗೆ ಒಳ್ಳೆಯದನ್ನು ಯಾವಾಗ ಯೋಚಿಸ್ತವೋ ತನ್ನಿಂದ ತಾನೇ ಆ ಸಂಚಿತ ಕರ್ಮದಲ್ಲಿರುವ ಒಂದು ಬ್ಯಾಡ್ ಕರ್ಮ ಅನ್ನೋದು ಕಳೀತಾ ಹೋಗುತ್ತೆ. ಒಳ್ಳೆಯ ಕರ್ಮ ಜಾಗೃತವಾಗಿ ನಿಮಗೆ ವಾಸ್ತವದಲ್ಲಿ ಸಿಗ್ತಾ ಹೋಗುತ್ತೆ. ಇದರ ವಿವರಣೆಯೇ ಕಾರ್ಡ್ಗಳು ಹೇಳ್ತಾ ಇರೋದು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನಾವು ಇಷ್ಟೊಂದು ದೇವ್ರ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ, ಎಲ್ಲ ರೀತಿಲೂ ನೀವು ಹೇಳಿದ್ದೆಲ್ಲ ದಾನ, ಧರ್ಮ, ಸೇವೆ, ತಂದೆ ತಾಯಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ. ಈಗ ಹಿಂದಿನಂತೆ ದ್ವೇಷ ಇಲ್ಲ, ಶತ್ರುತ್ವ ಇಲ್ಲ, ಎಲ್ಲವನ್ನ ಒಂದು ತಾಳ್ಮೆಯಿಂದ, ಸಂಯಮದಿಂದ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಅನ್ನೋ ರೀತಿಲಿ ನೀವು ಬದಲಾಗಿದ್ದೀರಾ, ಮನಃಪೂರ್ವಕವಾಗಿ ಆಗಿದ್ದೀರಾ. ಆದರೆ ಖಂಡಿತ ಇದು ಒಂದು ಸಂಚಿತ ಕರ್ಮದಲ್ಲಿರುವ ಒಂದು ಕೆಟ್ಟ ಕರ್ಮವನ್ನು, ಬ್ಯಾಡ್ ಕರ್ಮವನ್ನು ಫಿನಿಶ್ ಮಾಡ್ತಾ ಇದೆ, ಹೊಸ ಒಂದು ಪ್ರಾರಂಭವನ್ನು ನಿಮಗೆ ಸೂಚಿಸ್ತಾ ಇದೆ. ಅದಕ್ಕೆ ಇಲ್ಲಿ ಯಾವ ರೀತಿ ಬಂದಿದೆ ಅಂದರೆ, ನಿಮ್ಮ ಭಕ್ತಿ ಯಾವತ್ತಿಗೂ ಕೂಡ ನಿಮ್ಮನ್ನು ಕೈ ಬಿಟ್ಟಿಲ್ಲ. ನೀವು ವ್ಯರ್ಥ ಅಂದ್ಕೊಳ್ತಾ ಇದ್ದೀರಾ, ನನಗೆ ಎಷ್ಟೊಂದು ಸೇವೆ ಮಾಡಿಬಿಟ್ಟೆ, ಆದರೆ ಅದೆಲ್ಲ ವ್ಯರ್ಥ ಆಯಿತು, ಭಗವಂತ ನನ್ನ ಕಡೆ ನೋಡಲೇ ಇಲ್ಲ, ಗುರು ನನಗೆ ಸಹಾಯ ಮಾಡಲೇ ಇಲ್ಲ ಅಂಥೇಳಿ ನೀವು ಅಂದ್ಕೊಂಡಿದ್ದೀರಾ. ಆದರೆ
ಅವರು ನಿಮ್ಮನ್ನು ಎತ್ಕೊಂಡು ಸಾಕ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಅಷ್ಟೊಂದು ನಿಮ್ಮ ಪರವಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಬರ್ತದೆ. ಯಾಕಂದರೆ ಗುರು ಮಾತ್ರ ತನ್ನ ಶಿಷ್ಯ ತನ್ನಂತೆ ಆಗಬೇಕು ಅಂತೇಳಿ ಬಯಸೋದು. ತನ್ನಲ್ಲಿ ಶರಣಾದ ಭಕ್ತರನ್ನು ಅವರು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ಅಂಥದ್ದೇ ಒಂದು ಸದ್ಗುರುವಿನಲ್ಲಿ ನೀವು ಈ ಸಮಯದಲ್ಲಿ ಶರಣಾಗಿದ್ದೀರಾ. ಹಾಗಾಗಿ ಭಯ ಪಡಬೇಡಿ, ದುಃಖ ಪಡಬೇಡಿ, ಹಾಗೆ ಆತಂಕಕ್ಕೂ ಒಳಗಾಗಬೇಡಿ. ಮುಂದೆ ಏನು ಭವಿಷ್ಯ ಅನ್ನೋ ರೀತಿಲಿ ಚಿಂತಿಸಬೇಡಿ, ಚಿಂತನೆ ಮಾಡಿ. ಈಗ ನನ್ನ ಒಂದು ಉದ್ದೇಶಗಳು ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದ್ದೇವೆ. ನಾನು ನನ್ನ ಬಾಬಾರವರ ಶರಣದಲ್ಲಿದ್ದೀನಿ. ಖಂಡಿತವಾಗಿಯೂ ನನ್ನ ಭವಿಷ್ಯ ನಾನು ಅದರ ಬಗ್ಗೆ ಯೋಚಿಸದೇ ಬೇಡ, ಅದು ತಾನಾಗಿ ರೂಪುಗೊಳ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ವಿಶ್ವಾಸ ಇರಲಿ. ಪ್ರಾಮಾಣಿಕ ಪ್ರಯತ್ನ ದಿನನಿತ್ಯ ಏನಿರುತ್ತೋ ಅದನ್ನು ಮಾಡಬೇಕು. ಸಕಾರಾತ್ಮಕವಾಗಿರಬೇಕು. ಏನು ಬರುತ್ತೋ, ಏನು ಎದುರಿಸೋ ಸಂದರ್ಭ ಬರುತ್ತೋ, ಯಾರೋ ಬಂದು ಏನು ಅವಮಾನ ಮಾಡ್ತಾರೋ ಅದೆಲ್ಲದನ್ನು ಒಂದು ಸಕಾರಾತ್ಮಕವಾಗಿ ಕೆಲವೊಂದು ಸಾರಿ ತಗೊಳ್ಬೇಕು. ಅತಿಯಾದ ವಿನಯನೂ ಸಲ್ಲ. ಅಂದರೆ ಅತಿಯಾಗಿ ಯಾರೋ ತುಂಬ ಒತ್ತಡವನ್ನು ಹೇರ್ತಾ ಇದ್ದಾರೆ, ತುಂಬ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ನಿಮ್ಮನ್ನು ನೀವು ಕೂಡ ಕೆಲವು ಬಾರಿ ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಿಮಗೆ ಕೆಲವು ಅಂಥ ನೋವುಗಳು ಎಲ್ಲಿ ಸಿಗ್ತಾ ಇರ್ತವೆ, ಯಾವ ಸಂಬಂಧಕ್ಕೆ ಜಾಸ್ತಿ ಅಂಟ್ಕೊಂಡಿರ್ತೀವೋ, ಯಾವುದನ್ನು ನೀವು ಅತಿಯಾಗಿ ಕಾಳಜಿ ಮಾಡ್ತಾ ಇದ್ದೀರೋ, ಪ್ರೀತಿ ಮಾಡ್ತಾ ಇದ್ದೀರೋ ಅದನ್ನು ಅವರು ಅರ್ಥ ಮಾಡ್ಕೊಳ್ಳದೆ ನಿಮಗೆ ನೋವು ಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಅಷ್ಟೊಂದು ಹಚ್ಚಿಕೊಳ್ಳುವ ಸ್ವಭಾವ, ಅಂಟಿಕೊಳ್ಳುವ ಸ್ವಭಾವವನ್ನು ಬಿಟ್ಟು ನಿಮ್ಮ ಬಗ್ಗೆನೂ ಕೂಡ ನೀವು ಒಂದು ಸೆಲ್ಫ್ ರೆಸ್ಪೆಕ್ಟನ್ನು ಕೊಡ್ಕೊಳ್ಬೇಕು. ಹಾಗೆ ಅವರನ್ನು ಇಗ್ನೋರ್ ಮಾಡಿ ಅಂದ ತಕ್ಷಣ ಅವ್ರ ಸೇವೆ ಮಾಡೋದು ಬಿಡ್ವಿ ಅಂತ ಅಲ್ಲ. ಒಂದೇ ಕುಟುಂಬದಲ್ಲಿ ಇದ್ದೀರಾ ಅಂದರೆ ನಿಮ್ಮಿಂದ ಅವ್ರಿಗೆ ಏನು ಆಗಬೇಕೋ ಅದನ್ನು ಸಮರ್ಪಣೆ ಆಗಿರಿ, ಅಂದರೆ ಸೇವೆ ಮಾಡಿ. ಆದರೆ ತುಂಬ ಹಚ್ಕೊಳ್ಬೇಡಿ. ಹಾಗೆ ಕೆಲವೊಂದು ಸಂಬಂಧಗಳು ನಿಮಗೆ ಬೇಡವೇ ಬೇಡ, ಕೆಲವು ವಿಚಾರಗಳು ಅಂದರೆ ಅವುಗಳಿಂದ ಹೊರಗೆ ಬನ್ನಿ ಅನ್ನೋ ರೀತಿಲಿ ಸೂಚನೆ ಸಿಗ್ತದೆ. ಅಂದರೆ ಇಲ್ಲಿ ಎಲ್ಲದಕ್ಕೂ ನಿಮ್ಮ ಧೈರ್ಯ, ಆತ್ಮವಿಶ್ವಾಸ, ಒಂದು ದೃಢ ನಿರ್ಧಾರ ಬಲವಾಗಿ ಒಂದು ತೀರ್ಮಾನವನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಹಾಗಾಗಿ ಕೆಲವೊಂದು ಸಂಬಂಧಗಳು ದೂರ ಆದವು ಅಂತ ಹೇಳಿ ಚಿಂತಿಸಬೇಡಿ. ಅದರ ಒಂದು ಯೋಗ ಅಷ್ಟೇ ಇತ್ತಲ್ಲಿ, ಒಂದು ಕರ್ಮದ ಒಂದು ಪ್ರಕಾರ ನಿಮಗೂ ಅವರಿಗೂ ಅಲ್ಲಿಗೆ ಕನೆಕ್ಷನ್ ಇದ್ದಿದ್ದೇ ಅಲ್ಲಿವರೆಗೂ. ಹಾಗಾಗಿ ಆ ಸಮಯ ಮುಕ್ತಾಯದ ನಂತರ ಅವ್ರು ನಿಮ್ಮನ್ನು ಬಿಟ್ಟು ದೂರ ಆಗಿದ್ದಾರೆ. ಹಾಗಾಗಿ ಅವರನ್ನೇ ನೀವು ಚಿಂತಿಸ್ತಾ ನಿಮ್ಮ ಒಂದು ಮುಂದಿನ ಜೀವನದ ಸ್ಥಿತಿಗತಿಗಳನ್ನು ದುರಂತಕ್ಕೆ ತಳ್ಳಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಏನೇ ಆದರೂ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ, ಒಂದು ಪಾಠ ಕಲಿಸಿರುತ್ತೆ. ಹಾಗೆ ಮುಂದೆ ಹೋಗಲಿಕ್ಕೆ ಕೆಲವೊಂದು ಸಾರಿ ನಮಗೆ ಜೀವನದಲ್ಲಿ ಏನೋ ಒಂದು ವಿಶೇಷವಾದದನ್ನು ಪಡ್ಕೊಳ್ಳೋಕ್ಕೆ ನಮ್ಮ ಆತ್ಮ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡೇ ಬಂದಿರುತ್ತೆ. ಅದನ್ನು ಪಡ್ಕೊಳ್ಳೋಕ್ಕೆ ಇಲ್ಲೆಲ್ಲೋ ಒಂದು ರೀತಿಯಲ್ಲಿ ಇವರೆಲ್ಲ ಅಡ್ಡಿ ಆತಂಕಗಳನ್ನು ಮಾಡ್ತಾ ಇರ್ತಾರೆ ಈ ವಿಚಾರಗಳು. ಹಾಗಾಗಿ ಅದರಿಂದ ಹೊರಗೆ ಬರಲಿಕ್ಕೂ ಕೂಡ ಕೆಲವೊಂದು ಸಾರಿ ಈ ರೀತಿ ಘಟನೆಗಳು ಘಟಿಸಿ ನೀವು ಅದರಿಂದ ಹೊರಗೆ ಬಂದು ನಿಮ್ಮ ಒಂದು ಆತ್ಮದ ಏನು ಉದ್ದೇಶ ಇರುತ್ತೋ ಅದನ್ನು ಪೂರೈಸ್ಕೊಳ್ಳೋಕ್ಕೆ, ಸಾಧನೆ ಮಾಡ್ಕೊಳ್ಳೋತ್ತಾ ನೀವು ಹೋಗ್ತೀರಾ. ಈ ರೀತಿ ಕೂಡ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಇವತ್ತಿನ ಸಂದೇಶ ಅದೇ ಬಂದಿದೆ. ನೀವು ಬಾಬಾರವರಲ್ಲಿ ಭಕ್ತಿಯನ್ನು ಇಟ್ಟಿದ್ದೀರಾ ಅಂದರೆ ಅವರು ನಿಮ್ಮ ಸಂಪೂರ್ಣ ಭಾರವನ್ನು ಭರಿಸಿದ್ದಾರೆ. ಹಾಗೆ ನಿಮಗೆ ಆಗಾಗ ಈ ಕಷ್ಟಗಳ ಮಧ್ಯೆನೇ ಅವ್ರು ನಾನಿದ್ದೀನಿ ಅನ್ನೋ ಭರವಸೆಯ ಮೂಲಕ ಈ ರೀತಿ ಎಲ್ಲ ಸಹಾಯ, ನಾನು ಅವಾಗಲೇ ತಿಳಿಸಿದ್ನಲ್ಲ, ಬಸ್ಸಲ್ಲಿ ಹೋಗಬೇಕಾದ್ರೆ ಬಿದ್ದಲ್ಲಿ ಇದ್ದಕ್ಕಿದ್ದ ಹಾಗೆ ಅಪರಿಚಿತರಿಂದ ಸಹಾಯ, ಈ ರೀತಿ ಎಲ್ಲದರ ಮೂಲಕ ಅವರು ನಿಮಗೆ ಕನೆಕ್ಟ್ ಆಗಿ ಒಂದು ಉಡುಗೊರೆಯನ್ನು ಕೊಡ್ತಾರೆ. ಈ ರೀತಿ ನಾನು ನಿನ್ನ ಜೊತೆಗಿದ್ದೀನಿ. ಸಂಚಿತ ಕರ್ಮದಲ್ಲಿರುವ ಒಂದು ಬ್ಯಾಡ್ ಕರ್ಮವನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೂ ಆ ಗುರುವು ನಿಮ್ಮೊಳಗಿನಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂದರೆ ನಿಮ್ಮಿಂದ ಒಳ್ಳೊಳ್ಳೆ ಕೆಲಸಗಳನ್ನು, ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಮುಂದೆ ಸಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮಾರ್ಗದರ್ಶನ ಹಾಗೆ ನೆರಳಿನಂತೆ ರಕ್ಷಣೆ ಎರಡನ್ನೂ ನೀಡ್ತಾ ಇದ್ದಾರೆ. ಹಾಗೆ ಕೆಲವು ಬಾರಿ ನೀವು ನಿರಾಸೆಯಾಗಿ ಇನ್ನೇನು ನನಗೆ ಆಗೋದೇ ಇಲ್ಲ ಜೀವನದಲ್ಲಿ, ನಾನು ಬಿದ್ದು ಹೋದೆ, ಮುಗ್ದೋಯ್ತು ನನ್ನ ಜೀವನ ಅಂತೇಳಿ ನೀವು ಅಂದ್ಕೊಂಡಾಗ ಎಲ್ಲೋ ಒಂದು ಎಳೆಯ ರೂಪದಲ್ಲಿ ಮತ್ತೆ ಬರ್ತಾರೆ ನಿಮಗೆ ಒಂದು ಆಸರೆ, ಭರವಸೆ, ಒಂದು ಸಹಾಯದ ಮೂಲಕ. ಈ ರೀತಿ ನೀವು ಎಷ್ಟೋ ಒಂದು ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರವನ್ನು ಅನುಭವಿಸಿದ್ದೀರ. ಅದೇ ಸೆಲೆಬ್ರೇಟ್. ಅಂದರೆ ಭಗವಂತನ ಕೃಪೆ ಈ ರೀತಿಯಾಗಿ ಇದೆ ನಿಮ್ಮ ಮೇಲೆ. ಅಂದರೆ ಆ ಶಿಕ್ಷೆಯನ್ನು, ಅಂದರೆ ಹಿಂದೆ ಸಂಚಿತ ಕರ್ಮದಲ್ಲಿರುವ ಒಂದು ಬ್ಯಾಡ್ ಕರ್ಮವನ್ನು ಕಳ್ಕೊಳ್ಳೋಕ್ಕೂ ಕೂಡ ಕೆಲವು ನೋವು, ಕೆಲವು ಪಾಠಗಳ ಮೂಲಕ, ಪರೀಕ್ಷೆಗಳ ಮೂಲಕ ನಿಮ್ಮನ್ನು ತಿದ್ದಿ ತೀಡ್ತಾ ಇದ್ದಾರೆ ಅವರೇ. ಹಾಗೆ ಅದ್ರ ಮಧ್ಯೆನೇ ನೀವು ಉತ್ಸಾಹ ಕಳ್ಕೊಂಡಾಗ ಮತ್ತೆ ನೀವು ಮುಂದೆ ಹೋಗಲಿಕ್ಕೆ ಒಂದು ಧೈರ್ಯವನ್ನು ತುಂಬಿಸ್ಲಿಕ್ಕೆ ಯಾವುದಾದ್ರೂ ರೀತಿಲಿ ಆ ಸಂಚಿತ ಕರ್ಮದಲ್ಲೇ ಇರುವ ಒಂದು ಪುಣ್ಯದ ಬ್ಯಾಲೆನ್ಸನ್ನು ನಿಮ್ಮೆದುರಿಗೆ ತಂದಿಟ್ಟು ಮತ್ತೆ ನಿಮಗೆ ಸಹಾಯ ಮಾಡ್ತಾರೆ. ಇವ್ಯಾವುದೂ ನಿಮಗೆ ಆಗೋದೇ ಇಲ್ಲ. ಅಂದರೆ ನಿಮ್ಮ ಒಂದು ಕರ್ಮದಲ್ಲಿ ಯಾವ ರೀತಿ ಇದೆ, ಸಂಚಿತ ಕರ್ಮದಲ್ಲಿ ತುಂಬಾ ಒಂದು ಕೆಟ್ಟದಿದೆ ಅಂದಾಗ ಅದರ ಸಂಪೂರ್ಣ ಭಾರವನ್ನು ಅವರು ಭರಿಸ್ತಾರೆ, ಕರುಣಾಮಯರವರು. ಯಾಕಂದರೆ 99 ಭಾಗವನ್ನು ಅವರು ಭರಿಸಿ 1% ನಿಮಗೆ ಅನುಭವಿಸಕ್ಕೆ ಬಿಡ್ತಾರೆ. ಯಾಕಂದರೆ ಇಲ್ಲಿ ನ್ಯಾಯವಾಗಿ ಅವರು ವರ್ತಿಸಲೇಬೇಕಾಗತ್ತೆ, ವಿಧಿಯ ವಿರುದ್ಧನೂ ಕೂಡ ಹೋಗ್ಲಿಕ್ಕಾಗೋದಿಲ್ಲ. ಹಾಗಾಗಿ ಕೆಲವೊಂದು ಪಾಠಗಳು ನೀವು ಕಲೀಲೇಬೇಕು. ಯಾಕಂದರೆ ಇಲ್ಲಿ ವಿಧಿ ನಿಯಮನೂ ಕೂಡ ತಪ್ಪಲ್ಲ, ಯಾಕಂದರೆ ಅದು ನಿಮಗೆ ಪಾಠ ಕಲಿಸ್ತಾ ಇದೆ. ನೀನೇನು ಕೊಟ್ಟಿದೆಯೋ ಅದು ನಿನಗೆ ಕೊಡ್ತೀನಿ ಅಷ್ಟೇ. ಅದರ ಪ್ರಕಾರನೇ ನಿನ್ನ ಭಾಗ್ಯ, ನಿನ್ನ ಒಂದು ಹಣೆಯ ಬರಹ ನಿರ್ಧಾರ ಮಾಡೋದು. ಹಾಗಾಗಿ ಇವತ್ತಿನ ನಿಮ್ಮ ಒಂದು ಕರ್ಮ ಯಾವ ರೀತಿ ಇರುತ್ತೋ ಅದು ನಾಳೆಯ ಭಾಗ್ಯವಾಗಿ ಬರಿಬೋದು.
ಆ ರೀತಿ ಒಂದು ಕನ್ವರ್ಟ್ ಮಾಡ್ಕೊಡೋಕ್ಕೆ ಇಲ್ಲಿ ಗುರು ನಿಮಗೆ ಸಹಾಯ ಮಾಡೋದು. ಗುರುವಿನ ಮಹಿಮೆಯೇ ಅಂಥದ್ದು. ಅವರನ್ನು ನೀವು ಅರಸಿದ್ದೀರಾ, ಅವರ ಶರಣದಲ್ಲಿದ್ದೀರಾ ಅಂದರೆ ಇದೇ ನೀವು ಸರಿಯಾದ ಆಯ್ಕೆಯನ್ನು ಈ ಜೀವನದಲ್ಲಿ ನೀವು ಮಾಡ್ಕೊಂಡಿರೋದು, ಅದು ಈ ಜನ್ಮದಲ್ಲಿ. ಯಾವುದೋ ಒಂದು ಜನ್ಮದ ಸುಕೃತ ಪುಣ್ಯ ಈ ರೀತಿಯಾಗಿ ನಿಮಗೆ ಬಂದು ಕನೆಕ್ಟ್ ಆಗಿದೆ ಅಂದರೆ ಖಂಡಿತ ಈ ರೀತಿ ನೀವು ಏನು ಒಂದು ಸೇವೆ ಮಾಡ್ತಾ ಇದ್ದೀರೋ ಅದೆಲ್ಲದಕ್ಕೂ ಒಂದು ಪರಿವರ್ತನೆ ಸಿಗುತ್ತೆ. ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಹಾಗೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ಚಿಂತೆಗಳಾಗಿರ್ಬೋದು, ಒಂದು ಭಯ ಆಗಿರ್ಬೋದು, ಒಂದು ಸಿಟ್ಟಾಗಿರ್ಬೋದು, ಇಲ್ಲ ನೋವುಗಳಾಗಿರ್ಬೋದು, ಹಾಗೆ ಆಲಸ್ಯ ಆಗಿರ್ಬೋದು, ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಹೊಟ್ಟೆ ಕಿಚ್ಚಿನ ಭಾವ ಆಗಿರ್ಬೋದು, ಏನೋ ಮನುಷ್ಯರು ಅಂದಮೇಲೆ ಎಲ್ಲ ರೀತಿಯ ಒಂದು ವಿಚಾರಗಳು ಮನಸ್ಸಲ್ಲಿ ಆಗಾಗ ಮೂಡ್ತಾನೆ ಇರ್ತವೆ. ಅಂಥ ಒಂದು ನೆಗೆಟಿವ್ ವಿಚಾರಗಳನ್ನು ನನ್ನ ಧ್ವನಿಯಲ್ಲಿ ಹಾಕಿ ಸುಟ್ಟು ನಿನ್ನನ್ನು ಪವಿತ್ರಗೊಳಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಮಾತು ಕೊಡ್ತಾ ಇದ್ದಾರೆ ಬಾಬಾ. ಅದರ ನಂತರ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಕೆಲವು ಸೇವೆಗಳನ್ನು ಮಾಡಿಸ್ತಾ ಇದ್ದಾರೆ. ಆ ಸೇವೆಗಳಿಂದ ನೀವು ಪರಿಪೂರ್ಣವಾಗಿ ಸೇವೆಗಳನ್ನು ಮಾಡ್ತಾ ಗುರುವಿನ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ. ಇದರಿಂದ ಯಾವ ರೀತಿ ಅಂದರೆ ನೀವು ಈ ಬ್ರಹ್ಮಾಂಡದ ಒಂದು ಸಂದೇಶವನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಅರ್ಹರಾಗ್ತೀರಾ. ಅಂದರೆ ಇಲ್ಲಿ ಸಿಗುವ ಪ್ರಕೃತಿಯಿಂದ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಂದ ಆಗಿರ್ಬೋದು, ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ನಿಮಗೆ. ಯಾಕಂದರೆ ನೀವು ಆ ರೀತಿ ಸೇವೆ ಮಾಡಿದ್ದೀರಾ ಅವುಗಳಿಗೆ. ಹಾಗಾಗಿ ಅವುಗಳ ಒಂದು ಬ್ಲೆಸ್ಸಿಂಗ್ ಆಶೀರ್ವಾದ ನಿಮಗೆ ನಿಮ್ಮ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಕರ್ಮವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ, ಹಾಗೆ ನೀವು ಮುಂದೆ ಏನಾದರೂ ಒಂದು ವಿಶೇಷವಾದದ್ದನ್ನು ಪಡ್ಕೊಳ್ಳೋಕ್ಕೆ ಇಲ್ಲಿ ಆ ಮೂಕ ಪ್ರಾಣಿಗಳು ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾವೆ. ಹಾಗೆ ಇಲ್ಲಿ ಪ್ರಕೃತಿ ಕೂಡ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾವೆ. ಪಂಚಭೂತಗಳು ಕೂಡ ಇಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದರ ನಂತರ ನಿಮಗೆ ಒಂದು ಅಬಂಡೆನ್ಸ್ ಸಿಗುತ್ತೆ. ಯಾವ ರೀತಿ ಅಂದರೆ ಇವೆಲ್ಲದಕ್ಕೂ ನೀವು ನೀರೇರೋದು ಈಗ ಪೋಷಣೆ ಪಾಲನೆ ಮಾಡ್ಕೊಂಡಿದ್ದೀರಾ. ಈಗ ಫಲ ಒಂದು ಸಿಗುವ ಸಮಯ ನಿಮಗೆ. ಇವೆಲ್ಲದರಿಂದ ಒಂದು ಸೆರೆಂಡರ್ ಭಾವದಿಂದ, ಸೇವೆಯ ಭಾವದಿಂದ, ಹಾಗೆ ಕರ್ಮವನ್ನು ಕಳ್ಕೊಳ್ಳೋದ್ರಿಂದ ಇವೆಲ್ಲದೂ ನಿಮಗೆ ನಿಮ್ಮ ಜೀವನದಲ್ಲಿ ಸಾಯಿ ಕೃಪೆಯಿಂದ ಸಿಕ್ಕಿದೆ. ಹಾಗಾಗಿ ಈ ಸಮಯ ಏನಿದೆಯಲ್ಲ ಇದೆಲ್ಲದೂ ನಡೆದಿದೆ ಅಲ್ವಾ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ಅದು ಗೊತ್ತಿರುತ್ತೆ ಅಲ್ವಾ. ಬೇರೆಯವರು ಹೇಳೋದಕ್ಕಿಂತ ಇದೆಲ್ಲದೂ ನೀವು ಈಗ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ನೆಕ್ಸ್ಟ್ ನಿಮ್ಮ ಒಂದು ತಿರುವು ಯಾವ ರೀತಿ ಅಂದರೆ ಅದೊಂದು ಅಬಂಡೆನ್ಸ್. ಅಂದರೆ ಯಾವ ರೀತಿ ಅಂದರೆ ಒಂದು ಕೆಲಸ ಆಗಿರ್ಬೋದು, ಒಂದು ಸಂತಾನ ಆಗಿರ್ಬೋದು, ಮದುವೆ ಆಗಿರ್ಬೋದು, ಹಾಗೆ ಯಾವುದೋ ರೀತಿಲಿ ಒಂದು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇರ್ಬೋದು. ಇವೆಲ್ಲದರಿಂದ ನೀವು ಹೀಲ್ ಆಗ್ತೀರಾ. ಅಂದರೆ ಅವೆಲ್ಲವೂ ನಿಮಗೆ ಒಂದು ದೋಷ ಮುಕ್ತವಾಗಿ ಸಿಗಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದಾದ ನಂತರ ಒಂದು ದೈವಿಕ ಸಮಯ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ನಿಮಗೆ ಸಿಗುತ್ತೆ. ಅದು ಯಾರದ್ದೋ ಒಂದು ಸಹಾಯದ ಮೂಲಕ, ಅದು ಕೂಡ ಬಾಬಾರವರ ಒಂದು ಪ್ರತಿರೂಪವೇ ಆಗಿರುತ್ತೆ. ಆ ರೀತಿಯಾಗಿ ಸಹಾಯ ಮಾಡ್ತಾರೆ. ಹಾಗೆ ನೀವು ಆಸ್ಪತ್ರೆಗೆ ಹೋಗಿರ್ತೀರ, ಅಲ್ಲಿ ಸಿಕ್ಕಾಪಟ್ಟೆ ಖರ್ಚಾಗೋದಿರುತ್ತೆ. ಆದರೆ ಅಲ್ಲಿ ನೀವು ಬಾಬಾರವರನ್ನು ಸ್ಮರಣೆ ಮಾಡ್ತೀರಾ. ಅಲ್ಲಿ ಒಬ್ಬರು ವೈದ್ಯರು ಬಂದು ಯಾವುದೋ ರೀತಿಯಲ್ಲಿ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ತಾರೆ. ಯಾಕೆ ಅಂದರೆ ಅದು ಹೇಗೆ ಅಂದರೆ ಇಷ್ಟು ಖರ್ಚಾಗೋದಿಲ್ಲ, ನಾನು ಎಲ್ಲ ರೀತಿಯ ಟೆಸ್ಟ್ ಮಾಡಿದೆ, ಈಗ ಇಷ್ಟರಲ್ಲೇ ಆಗೋ ಹಾಗೆ ನಾನು ಮಾಡಿಕೊಡ್ತೀನಿ ಅನ್ನೋ ರೀತಿಲಿ, ಏನೋ ಒಂದು ರೀತಿಲಿ ಒಂದು 10 ಲಕ್ಷ ಖರ್ಚಾಗೋ ಸಮಯದಲ್ಲಿ 2 ಲಕ್ಷ ಖರ್ಚಾಗುತ್ತೆ, ನನಗೆ ಒಟ್ಟು ಪೂರ್ಣವಾಗಿ ನಿಮ್ಮನ್ನು ಗುಣಪಡಿಸಿ ಕಳಿಸ್ತೀನಿ ಅನ್ನೋ ರೀತಿಲಿ ಸಹಾಯ ಸಿಗೋದು. ಈ ರೀತಿಯಾಗಿ ಇದನ್ನು ನೀವು ಯಾವ ರೀತಿ ಯಾವುದಾದ್ರೂ ಒಂದು ವಿಚಾರಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ, ಅದು ನಿಮ್ಮ ಜೀವನದಲ್ಲಿ ನಡೆದೇ ಇರುತ್ತೆ. ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಆ ವಿಚಾರಕ್ಕೆ ಕೃತಜ್ಞರಾಗಿ. ಅಂದರೆ ಇಂತಹ ಕಷ್ಟದ ಸಮಯದಲ್ಲೂ ಕೂಡ ಧೃತಿಗೆಡದೆ ಆ ಗುರುವಿನಲ್ಲಿ ಸಮರ್ಪಣೆಯಾಗಿ ನಿಮ್ಮ ಜೀವನದಲ್ಲಿ ನನಗೊಂದು ಸಹಾಯ ಸಿಕ್ಕೇ ಸಿಗುತ್ತೆ ಅನ್ನುವ ನಂಬಿಕೆಯಿಂದ ಎದುರು ನೋಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ರೂಪದಲ್ಲಿ ಬಾಬಾ ಬಂದು ಕಾಪಾಡ್ತಾ ಇದ್ದಾರೆ. ಅಂದರೆ ಭಗವಂತನೇ ಬಂದು ಎದುರಿ ನಿಲ್ಲೋದಿಲ್ಲ, ಯಾವುದಾದ್ರೂ ರೂಪದ ಮೂಲಕವೇ ಬರೋದು. ಯಾಕಂದರೆ ನಿಮ್ಮ ಹಾಗೆ ಇಲ್ಲಿ ಕೂಡ ಸೋಲ್ ಎನರ್ಜಿಗಳು ಎಷ್ಟೋ ಇದ್ದಾವೆ. ಹೀಗೆ ನಿಮ್ಮಂತೆಯೇ ಎಷ್ಟೋ ಪಾಠಗಳನ್ನು, ಪರೀಕ್ಷೆಗಳನ್ನು ಎದುರಿಸಿ ಭಗವಂತನಲ್ಲಿ ಶರಣಾಗಿ ಒಂದು ಒಳ್ಳೆಯದನ್ನು ಪಡ್ಕೊಂಡಿರುವ ಎಷ್ಟೋ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗಿ ಒಂದಲ್ಲ ಒಂದು ರೀತಿಲಿ ಸಹಾಯ ಮಾಡ್ತವೆ. ಯಾಕಂದರೆ ಇಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನೀವು ಒಳ್ಳೆಯ ಉದ್ದೇಶವನ್ನು ಅರಸಿ ಎಷ್ಟೇ ನಾನು ಕಷ್ಟ ಆದರೂ ಪರವಾಗಿಲ್ಲ ಗುರುವಿನ ಶರಣವನ್ನು ಬಿಡೋದಿಲ್ಲ ಅನ್ನೋ ನಿಮ್ಮ ದೃಢ ವಿಶ್ವಾಸ ಅಂತಹ ಒಂದು ಒಳ್ಳೆಯ ಎನರ್ಜಿಯನ್ನು ನಿಮಗೆ ಕನೆಕ್ಟ್ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಒಳ್ಳೇದು ಮಾಡಿದರೂ ಸಾಯ್ತೀವಿ, ಕೆಟ್ಟದ್ದು ಮಾಡಿದರೂ ಸಾಯ್ತೀವಿ, ಹಾಗಾಗಿ ಕೆಟ್ಟದೇ ಮಾಡಿ ಸಾಯ್ತೀನಿ ಅಂತ ಆಲೋಚನೆ ಕೆಲವರ ಎನರ್ಜಿ ಪ್ರಕಾರ ಕಂಡು ಬಂದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಭವಿಷ್ಯ ರೂಪುಗೊಳ್ಳುತ್ತೆ. ಹಾಗಾಗಿ ವಾಸ್ತವ ಸತ್ಯವನ್ನು ಇಲ್ಲಿ ನೀವು ಅರ್ಥ ಮಾಡಿಕೊಂಡಾಗ ಇಲ್ಲಿ ನಮ್ಮದು ಬರೀ ಆಟ ಪಾತ್ರ ಅಷ್ಟೇ. ಅಂದರೆ ನಡೆಸುವವರು ಆ ಭಗವಂತನೇ. ಅವರ ಒಂದು ಅನುಗ್ರಹ ಆಶೀರ್ವಾದದ ಬಲದ ಮೇಲೆ ನಾವು ನಡಿತೀವಿ ಅಂದಾಗ ನಾವು ಸುರಕ್ಷಿತ. ಅದೇ ನಾವು ಎಲ್ಲ ನಾವೇ ಮಾಡ್ಕೊಳ್ತೀವಿ ಅಂದಾಗ ಭಗವಂತನು ಮೌನವಾಗಿ ನೋಡ್ತಾ ಇರ್ತಾರೆ. ಮಾಡ್ಕೊ, ನಿನಗೆ ಶಕ್ತಿ ಇದೆ, ಬುದ್ಧಿ ಕೊಟ್ಟಿದ್ದೀನಿ, ಸ್ವತಂತ್ರತೆಯನ್ನು ಕೊಟ್ಟಿದ್ದೀನಿ, ಏನು ಮಾಡ್ತೀಯೋ ಮಾಡ್ಕೊ, ನಿನ್ನೆದ್ರಿಗೆ ಕೆಟ್ಟದು ಇದೆ, ಒಳ್ಳೆಯದು ಇದೆ, ನೀನು ಯಾವುದಕ್ಕಾರ ಹೋಗು, ಏನಾದರೂ ಮಾಡ್ಕೊ ಅಂತಾರೆ. ಅದೇ ನೀವು ಎಲ್ಲ ಮಾಡ್ಕೊಂಡು ನಿರ್ಧಾರ ತಗೊಂಡು ಹಾಳಾಗಿ ಎಲ್ಲ ಏನೋ ಸಮಸ್ಯೆ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಅದರಿಂದ ನೀವು ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಆಗ ಮತ್ತೆ ಬರೋದೆಲ್ಲಿ? ಅದೇ ಗುರುವಿನಲ್ಲಿ, ಅದೇ ಭಗವಂತನಲ್ಲಿ. ಭಗವಂತ ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲಪ್ಪ, ತಪ್ಪಾಗಿ ಹೋಗ್ಬಿಟ್ಟಿದೆ ನನ್ನ ಕೈಯಿಂದ, ಈಗ ನೀನೇ ಕಾಪಾಡು ಅಂತೇಳಿ. ಅಂದರೆ ಶಕ್ತಿ ಇದ್ದಾಗ ಎಲ್ಲ ರೀತಿಲೂ ನಾನೇ ನಾನೇ ಅಂಥೇಳಿ ಅಹಂಕಾರದಿಂದ ನಾನೇ ಮಾಡಿದ್ದು ಅನ್ನೋ ರೀತಿಯಲ್ಲಿ ಅಹಂಭಾವದಿಂದ ವರ್ತಿಸ್ತೀವಿ. ಅದೇ ನಮ್ಗೆ ಆಗೋದೇ ಇಲ್ಲ ನಿಶ್ಶಕ್ತರಾದಾಗ ಆ ಭಗವಂತನನ್ನೇ ಸ್ಮರಣೆ ಮಾಡ್ತೀವಿ. ಹಾಗಾಗಿ ನಾವು
ಸ್ಥಿತಿವಂತರಾಗಿದ್ದಾಗಲೇ, ಅಂದರೆ ದೇಹ ಗಟ್ಟಿಯಾಗಿದ್ದಾಗಲೇ ಭಗವಂತನ ಸೇವೆ ಮಾಡಬೇಕು. ಗುರುವಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಬೇಕು. ಆಗ ಜೀವನ ಒಂದೇ ಸಮಾನವಾಗಿ ಆದರೂ ಪರವಾಗಿಲ್ಲ, ಕೆಲವು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡಿಕೊಂಡು ಕೆಲವು ಒಳ್ಳೆಯ ಕರ್ಮಗಳನ್ನು ಕೂಡಿಕೊಂಡು ನಮ್ಮ ಒಂದು ಏನು ಸಂಚಿತ ಕರ್ಮ ಇರುತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆ ಒಂದು ಭಾಗ್ಯವನ್ನು ತನ್ನಿಂದ ತಾನೇ ರಚನೆ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಪಡೆಯುತ್ತೆ ಸ್ನೇಹಿತರೆ. ಯಾಕಂದರೆ ಇವತ್ತಿನ ಕರ್ಮ ನಾಳೆಯ ಭಾಗ್ಯವನ್ನು ಖಂಡಿತವಾಗಿಯೂ ಬದಲಾಯಿಸುತ್ತೆ. ಬದಲಾಯಿಸೋಕ್ಕಾಗೋದಿಲ್ಲ ಅಂತ ಏನಿಲ್ಲ. ಇಲ್ಲಿ ಹಣೆ ಬರದಲ್ಲಿ ಇರೋದೇ ನಡೆಯುತ್ತೆ ಅನ್ನೋದು ಸುಳ್ಳು. ಕೆಲವೊಂದು ಸಾರಿ ಪ್ರಯತ್ನ ಪಟ್ಟರೆ ನಿನ್ನ ಹಣೆ ಬರಹ ಬದಲಾಗೋದು ಹಾಗಿತ್ತು ಅನ್ನೋ ರೀತಿಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾರಲ್ವ. ಅಂದರೆ ನಾವು ಪ್ರಯತ್ನ ಪಡದೆ ಏನೂ ಆಗೋದಿಲ್ಲ. ಎಲ್ಲ ಕರ್ಮದ ಮೂಲಕವೇ ನಡೆಯೋದು. ಇಲ್ಲಿ ನಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತೇಳಿ ನೀವು ಒಂದು ಕಡೆ ಕೂತ್ಕೊಂಡ್ಬಿಡೋಣ, ಏನಾಗಬೇಕೋ ಅದು ಆಗೋದೇ ಸೈ, ಅದನ್ನು ಯಾರು ತಪ್ಸೋಕ್ಕೆ ಆಗೋದಿಲ್ಲ ಅಂತೇಳಿ ಕೆಲವರ ಅಭಿಪ್ರಾಯ. ಆದರೆ ಭಗವಂತನ ಒಂದು ವಾಕ್ಯ ಯಾವ ರೀತಿ ಇರುತ್ತೆ ಅಂದರೆ, ಪ್ರಯತ್ನ ಪಟ್ಟಿದ್ರೆ ನಿನಗೆ ನಾನು ಬಯಸಿದ್ದನ್ನು ಕೊಡ್ತಿದ್ದೆ, ಇದೇ ನಿನ್ನ ಹಣೆಯ ಬರಹ ಆಗಿತ್ತು, ಆದರೆ ನೀನು ಪ್ರಯತ್ನನೇ ಪಡಲಿಲ್ಲ, ನಾನು ಕೊಡಲೇ ಇಲ್ಲ ಅನ್ನೋ ರೀತಿಲಿ. ಹಾಗಾಗಿ ಇಲ್ಲಿ ನಾವಿಷ್ಟು ಬುದ್ಧಿವಂತರಲ್ವ, ನಾವು ಏನೆಲ್ಲ ಕಂಡುಹಿಡಿದೀವಿ. ನಾವು ಹೇಳ್ಕೊಳ್ತಾ ಇರ್ಬೋದು, ನಾವೆಲ್ಲ ಅಂದ್ಕೊಳ್ತಾ ಇರ್ಬೋದು, ಎಷ್ಟು ಮುಂದುವರಿತಾ ಇದೆಯಪ್ಪ, ನಾವು ಎಷ್ಟೆಲ್ಲ ಮುಂದುವರೆದ್ಬಿಟ್ಟಿದ್ದೀವಿ ಅಂತೇಳಿ. ಖಂಡಿತ ಇಲ್ಲಿ ಯಾವ ರೀತಿ ಎನರ್ಜಿ ಬರುತ್ತೆ ಅಂದರೆ, ನಾವು ವಿನಾಶದತ್ತನೇ ಹೋಗ್ತಾ ಇರೋದು. ಸಮೃದ್ಧಿ ಅನ್ನೋದು ಹಿಂದೆ ಇದೆ. ಅದು ನಾವು ಮುಂದೆ ಹೋಗ್ತಾ ಇರೋದು ವಿನಾಶದತ್ತನೇ. ಅತಿಯಾದ ಬುದ್ಧಿವಂತಿಕೆ, ಅತಿಯಾದ ಒಂದು ಆಸೆ ಆಕಾಂಕ್ಷೆಗಳು ಎಲ್ಲೋ ನಮ್ಮನ್ನು ನಾವು ಬೇಗನೆ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಹಾಗೆ ಎಲ್ಲೋ ಒಂದು ರೀತಿಲಿ ನಮ್ಮ ಆಯಸ್ಸು ಕೂಡ ಕಡಿಮೆ ಆಗಲಿಕ್ಕೆ ಅದೇ ಕಾರಣ ಅನ್ನೋ ರೀತಿಲಿ ಬರ್ತಾಯಿದೆ ಸ್ನೇಹಿತರೆ. ಅಂದರೆ ಮುಂದಿನ ಎನರ್ಜಿ ತುಂಬ ಒಳ್ಳೆಯದಿದೆ, ನಾವು ಉನ್ನತಿಯತ್ತ ಹೋಗ್ತಾ ಇದ್ದೀವಿ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ, ಭ್ರಮೆ. ಆದರೆ ಖಂಡಿತ ಅದು ಭ್ರಮೆನೇ. ಯಾಕಂದರೆ ನಾವು ಉನ್ನತಿಯತ್ತ ಹೋಗ್ತಾ ಇಲ್ಲ, ಅವನತಿಯತ್ತ ಹೋಗ್ತಾ ಇದ್ದೀವಿ. ಅದನ್ನು ನಿಮ್ಮ ಮನಸ್ಸಾಕ್ಷಿಯ ಮೂಲಕ ನೀವು ಸುತ್ತಮುತ್ತ ವಾತಾವರಣ, ನಮ್ಮ ಒಂದು ಕರ್ಮಗಳು, ನಡವಳಿಕೆಗಳು ಇವೆಲ್ಲವನ್ನು ಅರ್ಥ ಮಾಡಿಕೊಂಡಾಗ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಎನರ್ಜಿಗೆ ನಾವೇ ಕನೆಕ್ಟ್ ಆಗ್ತೀವಿ. ಇಲ್ಲಿ ಕೊನೆಯ ಕಾರ್ಡ್, ಒಂದು ಸೆಲೆಬ್ರೇಷನ್, ಅಲ್ಲಿಗೆ ಬರೋಣ. ಅಂದರೆ ಇಷ್ಟೆಲ್ಲ ನಡೆದ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ಡಿವೈನ್ ಟೈಮಿಂಗ್ ಅಂತ ಸಿಗುತ್ತೆ, ಒಂದು ಅದ್ಭುತವಾದ ದೈವಿಕ ಸಮಯ. ಆ ಸಮಯದಲ್ಲಿ ನೀವು ನಂಬಿದ ದೇವತೆಗಳಾಗಿರ್ಬೋದು, ನೀವು ಯಾವೆಲ್ಲ ದೇವಿಯದ ಆರಾಧನೆ ಮಾಡ್ತಿರೋ, ಇಲ್ಲ ಭೂತಾರಾಧನೆ ಮಾಡ್ತಿರೋ, ಹಾಗೆ ನಾಗಾರಾಧನೆ ಮಾಡ್ತಾ ಇದ್ದೀರೋ, ಹಾಗೆ ಯಾವುದೋ ನಿಮ್ಮ ಕುಲದೇವತೆ ಆರಾಧನೆ ಆಗಿರ್ಬೋದು, ಕಾಳಭೈರೇಶ್ವರನ ಆರಾಧನೆ ಆಗಿರ್ಬೋದು, ಇವೆಲ್ಲ ಒಂದು ಸೂರ್ಯದೇವ, ಚಂದ್ರದೇವ, ಆಕಾಶ, ನಕ್ಷತ್ರ, ಯಾವ ರೀತಿ ನೀವು ಒಂದು ಆಶೀರ್ವಾದವನ್ನು ಬೇಡ್ತಾ ಇರ್ತೀರೋ ಆ ಎಲ್ಲ ಆಶೀರ್ವಾದಗಳು ಈ ಸಮಯದಲ್ಲಿ ನೀವು ಸೆಲೆಬ್ರೇಷನ್ ಮಾಡುವ ಅವಕಾಶವನ್ನು ನಿಮ್ಮ ಬಳಿ ತಂದುಕೊಡ್ತವೆ. ಅಲ್ಲಿಗೆ ನೀವು ಪಾಠ ಕಲಿಯದ ಹೊರತು ಇಲ್ಲಿ ನಿಮಗೇನೂ ಸಿಗೋದಿಲ್ಲ. ಅಕಸ್ಮಾತ್ ಅದ್ರ ಮಧ್ಯೆನೇ ನಿಮಗೆ ಸಿಕ್ತು ಒಂದು ಒಳ್ಳೆಯ ಅವಕಾಶ. ಅದು ಯಾವುದು ಅಂದರೆ ನಿಮ್ಮ ಸಂಚಿತ ಕರ್ಮದ ಒಂದು ಬ್ಯಾಲೆನ್ಸ್ ಇರುತ್ತೆ, ಅದು ಅದರ ಮೂಲಕ ಒಂದು ಪುಣ್ಯ ಮಧ್ಯದಲ್ಲಿ ಬಂದು ನಿಮಗೆ ಸಿಕ್ಕಿರುತ್ತೆ. ಆ ಸಮಯ ಕೂಡ ಅಲ್ಲೊಂದು ಪರೀಕ್ಷೆ ನಡೆಯುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿ ಬಂದ ಮೇಲೆ ಅವರು ಒಂದು ಅವಕಾಶವನ್ನು ಅದರ ಮಧ್ಯೆನೇ ಕೊಟ್ಟಿರ್ತಾರೆ, ಅದು ಪರೀಕ್ಷೆಯಾಗಿರುತ್ತೆ. ಆ ಪರೀಕ್ಷೆಯಲ್ಲಿ ನೀವು ನನಗ ತುಂಬ ಒಳ್ಳೆಯದಾಗ್ಬಿಡ್ತು ಅನ್ನೋ ರೀತಿಲಿ ಅಹಂಕಾರ ಪಟ್ಟರೆ, ನಾನು ಅಂತಹ ಕಷ್ಟದಲ್ಲೂ ಬಹಳ ಪ್ರಾಮಾಣಿಕ ಪ್ರಯತ್ನ ಪಟ್ಟನಪ್ಪ, ಅದಕ್ಕೆ ನನಗೆ ಈ ಥರ ಒಳ್ಳೇದಾಗ್ಬಿಡ್ತು ಅಂತೇಳಿ ನೀವು ನಿಮ್ಮ ಬಗ್ಗೆನೇ ಅದನ್ನು ಅಹಂಕಾರದ ಫೀಲ್ ಮಾಡಿಕೊಂಡ್ರೆ ಆ ಭಗವಂತ ನಗ್ತಾರೆ. ನಮ್ಮನ್ನು ನೋಡಿ ಗುರು ನಗ್ತಾರೆ. ನಿನಗೆ ಕಷ್ಟ ಇದ್ದಾಗ ಎಲ್ಲ ನನಗೆ ಸಮರ್ಪಣೆ ಮಾಡಿದೆ, ಈಗ ನೀನು ಗೆದ್ಬಿಟ್ಟೆಲ್ಲ ಒಂದು ಕ್ಷಣ, ಆ ಸಮಯದಲ್ಲಿ ನಿನ್ನ ಬಗ್ಗೆನೇ ನಿನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ, ನನ್ನನ್ನೆಲ್ಲೋ ಒಂದು ರೀತಿಲಿ ಮರ್ತುಬಿಟ್ಟೆ ಅನ್ನೋ ರೀತಿಲಿ. ಯಾಕಂದರೆ ಅದೊಂದು ಸಣ್ಣ ಪರೀಕ್ಷೆ ಕೊಟ್ಟಿರ್ತಾರೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಆ ಸಮಯದಲ್ಲಿ ಗರ್ವ ಪಡ್ತೀವಿ. ಮತ್ತೆ ಸಂಚಿತ ಕರ್ಮ ರಿಟರ್ನ್ ಆಗುತ್ತೆ, ಅದರಲ್ಲಿ ಒಂದು ಬ್ಯಾಡ್ ಕರ್ಮವನ್ನು ಅನುಭವಿಸುವ ಸಂದರ್ಭ ಬರುತ್ತೆ. ಆ ಸಮಯದಲ್ಲಿ ಇದೇನಿರುತ್ತಲ್ಲ, ಇದು ಯಾವುದೋ ಒಂದು ವಂಚನೆಯ ಮೂಲಕ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ದುಃಖ, ಒಂದು ಕಾಯಿಲೆ ಆಗಿರ್ಬೋದು, ಇನ್ಯಾವುದೋ ರೀತಿಲಿ ಅದು ಕನ್ವರ್ಟ್ ಆಗಿ ಮತ್ತೆ ನಾವು ಒಂದು ಬ್ಯಾಡ್ ಟೈಮನ್ನು ನೋಡುವಂಥ ಸಂದರ್ಭ ಬರುತ್ತೆ. ಯಾಕಂದರೆ ಕರ್ಮ ಏರಿಳಿತಗೊಳ್ತಾನೆ ಹೋಗುತ್ತೆ. ಯಾಕಂದರೆ ಸಂಚಿತ ಕರ್ಮದಲ್ಲಿ ಕೂಡಿಟ್ಟಿರುವ ಪುಣ್ಯ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಅಂದರೆ ಒಂದ್ಸರಿ ಸುಖ, ಒಂದ್ಸರಿ ದುಃಖ, ಈ ರೀತಿಯಾಗಿ ಒಂದೇ ನಾಣ್ಯದ ಎರಡು ಮುಖಗಳ ರೀತಿಯಲ್ಲಿ ಅದು ನಮ್ಮನ್ನು ಒಂದು ಸ್ವಲ್ಪ ಸಂತೋಷ, ಸ್ವಲ್ಪ ದುಃಖದ ಮೂಲಕ ಸಂಭಾಳಿಸ್ತಾ ಹೋಗುತ್ತೆ. ಅದರ ಒಂದು ನೇರ ಹೊಣೆಗಾರರು ನಾವೇ ಆಗಿರ್ತೀವಿ. ಅಂದರೆ ಇಲ್ಲಿ ಭಗವಂತ ಅನ್ನೋ ರೀತಿಲಿ ನೀವು ಗುರುವಿನಲ್ಲಿ ಎಲ್ಲ ರೀತಿಯಲ್ಲೂ ಸಮರ್ಪಣೆ ಆದಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ಐಸಿರಿ ಬಂದ ತಕ್ಷಣ ಅವರನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅಂದರೆ ಅದೇ ಥರ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಆ ವಿಚಾರವನ್ನು ಅವರಲ್ಲಿ ಮೊದಲು ಸಮರ್ಪಣೆ ಮಾಡಿ, ಆ ದುಃಖದಲ್ಲೂ ನೀವು ನನ್ನ ಜೊತೆ ಇದ್ರಿ, ಈ ಸುಖದಲ್ಲೂ ನೀವು ನನ್ನ ಜೊತೆಗೆ ಇರ್ತೀರಾ, ನನ್ನನ್ನು ಮಾರ್ಗದರ್ಶನ ಮಾಡಿ, ನೆರಳಿನಂತೆ ಕಾಪಾಡಿ, ನನಗೆ ಯಾವಾಗಲೂ ನಿರಂತರವಾಗಿ ಗೈಡ್ ಮಾಡಿ ಅನ್ನುವ ನಿಮ್ಮ ಮನೋಭಾವ ನಿಮ್ಮ ಒಂದು ಉನ್ನತಿಗೆ ದಾರಿ ಮಾಡಿಕೊಡೋದ್ರ ಜೊತೆಗೆ ಈ ಜಗತ್ತು ಯಾವುದೇ ರೀತಿ ಒಂದು ತಿರುವನ್ನು ಪಡ್ಕೊಂಡ್ರು, ಇದು ಯಾವುದೇ ರೀತಿ ಒಂದು ನಾಶದತ್ತ ಹೋದರೂ ನೀವು ಮಾತ್ರ ನಾಶ ಆಗಲ್ಲ, ಅವಿನಾಶಿಯಲ್ಲಿ ನೀವು ಸಮರ್ಪಣೆ ಆಗ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಸ್ನೇಹಿತರೆ.
ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ಒಂದು ಸೆಲೆಬ್ರೇಷನ್ ಮಾಡುವ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗುತ್ತೆ. ನಿಮಗೆ ಮುಂದಿನ ವರ್ಷ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ವರ್ಷದಲ್ಲಿ ನೀವು ತುಂಬ ಸಫರ್ ಮಾಡಿದ್ದೀರಾ, ನಿಮ್ಮನ್ನು ನೀವು ತಿದ್ಕೊಂಡಿದ್ದೀರಾ, ವಾಸ್ತವ ಕೆಲವು ಸತ್ಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ, ತಪ್ಪನ್ನು ಗುರುತಿಸ್ತಾ ಇದ್ದೀರಾ, ಸರಿ ದಾರಿಯಲ್ಲಿ ಸಾಕ್ತಾ ಇದ್ದೀರಾ. ಅಂದರೆ ಆ ಗುರುವಿನ ಬೆಳಕು ತಡ ಅಲ್ಲ, ಅದು ಅಂದರೆ ನೀವು ಪ್ರಾರ್ಥನೆ ಮಾಡಿದ್ದು ವಿಳಂಬ ಆಗಿಲ್ಲ. ಆ ಬೆಳಕು ನಿಮ್ಮನ್ನು ನಿಧಾನವಾಗಿ ಆವರಿಸ್ತಾ ಇದೆ. ನಿಮ್ಮ ಜೀವನದಲ್ಲಿರುವ ಕತ್ತಲೆಯನ್ನು ನಿಧಾನವಾಗಿ ಹೊರಗಾಗ್ತಾ ಇದೆ. ಅಂದರೆ ನಿಮಗೆ ಅರ್ಥ ಆಗೋ ರೀತಿಲಿ ಆ ಕತ್ತಲೆ ಹೋಗ್ತಾ ಇದೆ. ಹಾಗೆ ನಿಧಾನವಾಗಿ ಬೆಳಕು ಮೂಡೋ ಒಂದು ಅನುಭವದ ಮೂಲಕ ಅದು ನಿಮ್ಮ ಒಳಗೆ ಎಂಟ್ರಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಸೆಲೆಬ್ರೇಷನ್ ಅವಕಾಶ ಅಂತೂ ಖಂಡಿತ ನಿಮಗೆ 2026ನೇ ಇಸ್ವಿಲೂ ಇದೆ. ಹಾಗೆ ಈ ಮಂತ್ ಎಂಡಲ್ಲೂ ಕೂಡ ನಿಮಗೆ ಒಂದು ಸುವರ್ಣ ಅವಕಾಶ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಖಂಡಿತ ನೀವು ಸೆಲೆಬ್ರೇಷನ್ ಮಾಡ್ತೀರಾ. ಒಂದು ಒಳ್ಳೆಯದನ್ನು ನಾನು ಹೇಳ್ತಾ ಇರೋದು, ಒಳ್ಳೆಯದನ್ನು, ಯಾವುದೋ ಒಂದು ಪಾರ್ಟಿ ಅಟೆಂಡ್ ಮಾಡೋದಲ್ಲ, ಒಳ್ಳೆಯದು ನಿಮಗೆ ಖಂಡಿತ ಸಿಗುತ್ತೆ. ಆದರೆ ಈ ತಿಂಗಳು ಡಿಸೆಂಬರ್ ಎಂಡಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ನೀವು ಈ ಒಂದು ಕೊನೆಯ ವರ್ಷದಲ್ಲಿ ಯಾವ ರೀತಿ ಅಂದರೆ ಒಂದು ವ್ರತವನ್ನು ಮಾಡೋದಾಗಿರ್ಬೋದು, 9 ಗುರುವಾರಗಳ ಬಾಬಾರವರ ವ್ರತವನ್ನಾಗಿರ್ಬೋದು, ಇಲ್ಲ 9 ದಿನದ ದೀಪಾರಾಧನೆ ಆಗಿರ್ಬೋದು, ಇನ್ಯಾವುದೋ ರೀತಿಯಲ್ಲಿ ಒಂದು ನಿಮ್ಮನ್ನು ಒಂದು ಪೂಜೆಯಲ್ಲಿ, ಒಂದು ವ್ರತದಲ್ಲಿ, ಒಂದು ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಖಂಡಿತ ಅದು ಮುಂದಿನ ವರ್ಷದ ಮೊದಲ ವಾರದಲ್ಲಿ ನಿಮಗೆ ಅದರ ಒಂದು ಫಲವನ್ನು ತಂದುಕೊಡುತ್ತೆ ಪರಿಣಾಮದ ರೂಪದಲ್ಲಿ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಬಾಬಾ ಈ ರೀತಿಯಾಗಿ ಹೊರಗೆ ತರ್ತಾ ಇದ್ದಾರೆ. ನಾನು ಈ ಕಾರ್ಡ್ಗಳನ್ನು ಸಂಪೂರ್ಣವಾಗಿ ವಿವರಿಸಿ ನಿಮಗೆ ತಿಳಿಸಿದ್ದೀನಿ. ನೀವು ಇದನ್ನು ಯಾವ ರೀತಿ ತಗೊಳ್ತೀರಾ, ಈಗಾಗಲೇ ನಿಮಗೆ ಈ ಆತ್ಮಕ್ಕೆ ಈ ವಿಚಾರಗಳು ಮುಟ್ಟಿದ್ದಾವೆ ಅನ್ನೋ ರೀತಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅಂದರೆ ಇದು ವಾಸ್ತವ ಸತ್ಯ, ನಾವ್ಯಾಕೆ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅರ್ಥ ಆದರೂ ಕೂಡ ಕೆಲವೊಂದು ಸಾರಿ ಅನಿವಾರ್ಯತೆಗಳಿಗೆ ಜಾರಿ ನಾವೆಲ್ಲೋ ಒಂದು ರೀತಿಯಲ್ಲಿ ನಿರಾಸೆ, ಖಿನ್ನತೆ, ಒಂದು ಕೋಪ ಮಾಡ್ಕೊಳ್ಳೋದು, ದ್ವೇಷ ಸಾಧಿಸೋದು, ಇದನ್ನೆಲ್ಲ ಯಾಕೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನಿಮಗೆ ನೀವು ಪ್ರಶ್ನೆಯನ್ನು ಕೇಳ್ಕೊಳ್ಳುವಂಥ ಸಂದರ್ಭದ ಎನರ್ಜಿ ಇದಾಗಿದೆ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೆಲ್ಲ ಅಂದ್ಕೊಳ್ತೀನಿ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದೆ. ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾವುದೇ ರೀತಿ ಹೆದರೋದು ಬೇಡ, ಹಾಗಾಗ್ಬೋದಾ ಹೀಗಾಗ್ಬೋದಾ ಅಂತೇಳಿ. ಯಾಕಂದರೆ ನಿಮ್ಮ ದೇಹದಲ್ಲಿ ಭಗವಂತನ ಅಂಶ ಇದೆ ಅಲ್ವಾ. ಅಂದರೆ ನಾವು ಅವರ ಅಂಶ ಅಂದಮೇಲೆ ಅವ್ರು ನಮ್ಮೊಳಗೂ ಇದ್ದಾರೆ. ಹಾಗಾಗಿ ನಾವು ಹೆದರೋದ್ರಿಂದ ನಮ್ಮಲ್ಲೇ ಇರುವ ಒಂದು ವಿಚಾರಗಳು ಇಂಬ್ಯಾಲೆನ್ಸ್ ಆಗ್ತವೆ. ಅಂದರೆ ಅದು ನರನಾಡಿಗಳೇ ಆಗಿರ್ಬೋದು, ಒಂದು ಹಾರ್ಟ್ ಬೀಟ್ಗಳಾಗಿರ್ಬೋದು, ಇನ್ಯಾವುದೋ ರೀತಿಲಿ ಒಂದು ಮೆದುಳಾಗಿರ್ಬೋದು, ನೀವು ಏನು ಹೇಳ್ತಿರೋ ಆ ಸುಪ್ತ ಮನಸ್ಸು ಅದನ್ನು ಜಾಗೃತಗೊಳಿಸ್ತಾ ಹೋಗುತ್ತೆ. ಹಾಗಾಗಿ ಧೈರ್ಯವಾಗಿರಿ, ಬರುವ ಪರಿಸ್ಥಿತಿಗಳನ್ನು ಎದುರಿಸಿ. ಹಾಗೆ ಎಂಥದ್ದೇ ಸಂದರ್ಭದಲ್ಲೂ ಧೃತಿಗೆಡಬೇಡಿ, ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ. ನಿಮ್ಮ ಸಮಸ್ಯೆಗಳೇ ಆಗಿರಲಿ, ಯಾವುದೇ ಒಂದು ವಿಚಾರ ಆಗಿರಲಿ, ನಿಮ್ಮನ್ನೇ ಆಗಿರಲಿ ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿಸಿ. ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಚಮತ್ಕಾರಗಳಾಗುವುದನ್ನು ನೀವು ಈಗಾಗಲೇ ಒಂದು ಅನುಭವದ ಮೂಲಕ ಫೀಲ್ ಮಾಡಿದ್ದೀರಾ. ಹಾಗೆ ಮುಂದೆ ಕೂಡ ಫೀಲ್ ಮಾಡ್ತಾ ಹೋಗ್ತೀರಾ. ಖಂಡಿತವಾಗಿ ಒಳ್ಳೆಯದಾಗತ್ತೆ. ಈ ಹೊಸ ವರ್ಷ ತುಂಬ ಚೆನ್ನಾಗಿದೆ. ಹಳೆ ವರ್ಷದಲ್ಲಿರುವ ಕಹಿ ನೆನಪುಗಳನ್ನು ಮರೆತು ಬಿಡಿ. ಹಾಗೆ ಮುಂದೆ ಒಂದು ಒಳ್ಳೆಯ ವಿಶ್ವಾಸದೊಂದಿಗೆ ನಿಮ್ಮ ಜೀವನದಲ್ಲಿ ಮುಂದೆ ಸಾಗಿ ಅಂತೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.